ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಪ್ರಪಂಚ ಈಗ ಭಾರಿ ಯುದ್ಧದ ಅಂಚಿನಲ್ಲಿ ನಿಂತಿದೆ. ಫೆಬ್ರವರಿ 28, 2026ರಂದು ಆರಂಭವಾದ ಅಮೆರಿಕ ಮತ್ತು ಇಸ್ರಾಯೇಲ್ನ ಜಂಟಿ ಕಾರ್ಯಾಚರಣೆ ಆಪರೇಷನ್ ಎಪಿಕ್ ಫ್ಯೂರಿ ಈಗ ಪಶ್ಚಿಮ ಏಷ್ಯಾದಲ್ಲಿ ಭೀಕರ ವಾತಾವರಣವನ್ನ ಸೃಷ್ಟಿಸಿದೆ. ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಅವರ ಹತ್ಯೆಯ ನಂತರ ಈ ಯುದ್ಧ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗದೆ ಜಾಗತಿಕ ರಾಜಕೀಯವನ್ನೇ ಬದಲಿಸುವ ಸೂಚನೆಯನ್ನ ನೀಡ್ತಾ ಇದೆ. ಅಸಲು ಈ ಯುದ್ಧದ ಭವಿಷ್ಯತ್ತು ಏನು, ಜಗತ್ತಿನ ಮೇಲೆ ಇದರ ಪರಿಣಾಮಗಳು ಯಾವ ತರ ಇರಲಿವೆ, ಎಲ್ಲ ಅಪ್ಡೇಟ್ಸ್ ಇಲ್ಲಿವೆ, ನೋಡ್ಕೊಂಡು ಬರೋಣ ಬನ್ನಿ. ಆಪರೇಷನ್ ಎಪಿಕ್ ಫ್ಯೂರಿ, ಇದರಿಂದ ಇರಾನ್ನ ಬೆನ್ನೆಲುಬು ಮುರಿದ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ನ ಮಿಲಿಟರಿ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನ ತೀವ್ರ ಸ್ವರೂಪ ಪಡಿಸಿದೆ. ಅಲ್ಲಿ ಖಮೇನಿ ಅವರ ನಿಧನದ ಬಳಿಕ ಇರಾನ್ನಲ್ಲಿ ಹೊಸ ನಾಯಕತ್ವದ ಆಯ್ಕೆ ಮತ್ತು ಆಂತರಿಕ ಭದ್ರತೆ ತೀವ್ರ ಸಂಕಷ್ಟದಲ್ಲಿ ಇದೆ. ಇರಾನ್ನ ಕ್ಷಿಪಣಿ ಉತ್ಪಾದನಾ ಕೇಂದ್ರಗಳು ಮತ್ತು ವಾಯುನೆಲೆಗಳನ್ನು ಅಮೆರಿಕದ ಪಡೆಗಳು ವ್ಯವಸ್ಥಿತವಾಗಿ ನಾಶಪಡಿಸ್ತಾ ಇವೆ. ತನ್ನ ಮೇಲೆ ನಡೆಯುತ್ತಿರುವ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಈಗ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ನೆಲೆಗಳು ಮತ್ತು ಹಾರ್ಮೋಜ್ ಜಲಸಂಧಿಯಲ್ಲಿನ ನೌಕೆಗಳ ಮೇಲೆ ದಾಳಿ ನಡೆಸ್ತಾ ಇದೆ. ಈ ಯುದ್ಧ ಕೇವಲ ಗಡಿಗಳಿಗೆ ಸೀಮಿತವಾಗಿಲ್ಲ, ಇದು ಸಾಮಾನ್ಯ ಪ್ರಜೆಗಳ ಜೇಬಿಗೆ ಕತ್ತರಿ ಹಾಕಿ ಆರ್ಥಿಕ ಯುದ್ಧವನ್ನ ಸಾರಿದೆ. ವಿಶ್ವದ ಪ್ರಮುಖ ತೈಲ ಮಾರ್ಗವಾದ ಹಾರ್ಮೋಜ್ ಜಲಸಂಧಿಯನ್ನು ಇರಾನ್ ನಿರ್ಬಂಧಿಸಿರುವುದರಿಂದ ಕಚ್ಚಾ ತೈಲ ಬೆಲೆ $220 ಗಡಿ ದಾಟಿದೆ. ಇದು ಭಾರತದಂತಹ ದೇಶಗಳಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಗೆ ಕಾರಣವಾಗಬಹುದು. ಮಧ್ಯಪ್ರಾಚ್ಯದ ಮಾರ್ಗದಲ್ಲಿನ ವಿಮಾನ ಮತ್ತು ಹಡಗು ಸಂಚಾರ ಬಹುತೇಕ ಸ್ಥಗಿತಗೊಂಡಿದ್ದು ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಭಾರಿ ಪರಿಣಾಮ ಬೀರಿದೆ. ಯುದ್ಧದ ಭವಿಷ್ಯ ಅನಿಶ್ಚಿತವಾಗಿದೆ. ಅದಕ್ಕೆ ತಜ್ಞರು ಕೆಲವು ಪರಿಣಾಮಗಳನ್ನ ಅಂದಾಜು ಮಾಡುತ್ತಿದ್ದಾರೆ. ಇರಾನ್ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡಲು ನಿರ್ಧರಿಸಿದೆ. ಇರಾನ್ನ ಈ ಧೋರಣೆ ಯುದ್ಧದ ಮತ್ತಷ್ಟು ವಾರಗಳ ಕಾಲ ಮುಂದುವರಿಯುವ ಸೂಚನೆಯನ್ನು ನೀಡ್ತಾ ಇದೆ. ಒಂದು ವೇಳೆ ರಷ್ಯಾ ಅಥವಾ ಚೀನಾದಂಥ ದೇಶಗಳು ಈ ವಿವಾದದಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡಿದರೆ ಇದು ಮೂರನೆಯ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡಬಹುದು ಎನ್ನುವ ಆತಂಕ ಕೂಡ ಕಾಡ್ತಾ ಇದೆ. ಇನ್ನು ಮುಖ್ಯ ಅಮೆರಿಕದ ಗುರಿ ಏನಪ್ಪಾ ಅಂದ್ರೆ, ಅಮೆರಿಕ ಈ ಯುದ್ಧದ ಮೂಲಕ ಇರಾನ್ನ ಅಣುಶಕ್ತಿ ಸಾಮರ್ಥ್ಯವನ್ನ ಶಾಶ್ವತವಾಗಿ ನಾಶಪಡಿಸಲು ಮತ್ತು ಆ ಪ್ರದೇಶದಲ್ಲಿ ತನ್ನ ಹಿಡಿತವನ್ನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಇರುವುದು. ಯುದ್ಧ ಅಂದರೆ ವಿನಾಶ. ಇರಾನ್, ಅಮೆರಿಕ ಮತ್ತು ಇಸ್ರಾಯೇಲ್ ನಡುವಿನ ಈ ಸಂಘರ್ಷ ವಿಶ್ವದ ಶಾಂತಿಗೆ ಧಕ್ಕೆ ತರುತ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಯುದ್ಧದ ತೀವ್ರತೆ ಕಡಿಮೆಯಾಗುತ್ತದೆ ಅಥವಾ ಇಡೀ ಜಗತ್ತನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡುತ್ತದೆಯೇ ಎನ್ನುವ ವಿಷಯ ಕಾದು ನೋಡಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.